ಗುಬ್ಬಿ ಶ್ರೀನಿವಾಸ್ ಮಾತನಾಡ್ತಾ ಏನು ಹೇಳಿದ್ರು ಅಂತಂದರೆ 20ಕ್ಕೂ ಕಡಿಮೆ ಸೀಟ್ ಏನಾದರೂ ಬಂದರೆ ಲೋಕಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ಅವರು ಕಾರ್ಯಕರ್ತರಿಗೆ ಮಾತನಾಡ್ತಾ ಹೇಳಿದರು. ತುಮಕೂರಿನಲ್ಲಿ ಸಭೆಯಲ್ಲಿ ಮಾತನಾಡ್ತಾ ಸಮಾವೇಶದಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಹಾಗಾದರೆ ಹೊಣೆಗಾರಿಕೆ ಯಾರದ್ದು ಅನ್ನುವಂಥದ್ದು, 20 ಕ್ಷೇತ್ರ ಗೆದ್ದರೆ ಕ್ರೆಡಿಟ್ಟು ಸಿದ್ದರಾಮಯ್ಯನವ್ರಿಗೆ ಹೋಗುತ್ತಾ ಅಥವಾ ಸೋತರೆ ಅದು ಅದರ ಹೊಣೆಗಾರಿಕೆನೂ ಅವರು ಹೊರ್ತಾರ? ಈಗ ಹಿಂದೆ ರಾಜಣ್ಣ ಕೂಡ ಇದೇ ಮಾತು ಹೇಳಿದರು, ಸಚಿವ ರಾಜಣ್ಣ ಇದೇ ಮಾತು ಹೇಳಿದರು. ಈಗ ಮತ್ತೊಬ್ಬ ಶಾಸಕ ಇದೇ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 20 ಸ್ಥಾನ ಗೆಲ್ಲದೆ ಇದ್ದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ. ಆ ಥರದ ಏನಾದರೂ ಹೊಣೆಗಾರಿಕೆಯನ್ನು ಸಿದ್ದರಾಮಯ್ಯನವರ ಮೇಲೆ ಅಧಿಕೃತವಾಗಿ ಹೊರಿಸಲಾಗಿದೆಯಾ? ಹಾಗಾದರೆ ಸಿದ್ದರಾಮಯ್ಯ ಅವರು 20 ಸ್ಥಾನ ಗೆಲ್ಲದೆ ಹೋದರೆ ರಾಜೀನಾಮೆ ಕೊಡಬೇಕು ಅಂತ ಈ ಹಿಂದೆ ನೀವು ನೋಡಿದ್ರೆ ಬಿಜೆಪಿನಲ್ಲೂ ಕೂಡ ಈಶ್ವರಪ್ಪ ಸೇರಿದಂತೆ ಅನೇಕ ನಾಯಕರುಗಳು ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ, ಸಿದ್ದರಾಮಯ್ಯ ಅಧಿಕಾರ ಕಳ್ಕೊಳ್ತಾರೆ ಅಂತ, ಹೀಗೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಯಾವ ಲೆಕ್ಕಾಚಾರದ ಮೇಲೆ ಆ ಹೇಳಿಕೆಗಳು ಬಂದವು? ಹಾಗಾದರೆ ಲೋಕಸಭೆಯಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ತರಲೇಬೇಕು, ತರದೇ ಇದ್ದರೆ ನೀವು ಹೊಣೆಗಾರಿಕೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅಂತ ಏನಾದರೂ ಕಂಡೀಷನ್ ಹಾಕಲಾಗಿದೆಯಾ ಸಿದ್ದರಾಮಯ್ಯನವರ ಮೇಲೆ? ಯಾಕಂತಂದರೆ ಡಿ ಕೆ ಶಿವಕುಮಾರ್ ಅವರ ಪಾಳೆಯ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಿಸ್ಬೇಕು ಅಂತ ಹೋರಾಟ ನಡೆಸಿರ್ತಕ್ಕಂಥದ್ದು ಅದು ಓಪನ್ ಸೀಕ್ರೆಟ್, ಅದು ಎಲ್ರಿಗೂ ಗೊತ್ತಿದೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನವನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಳ್ಳೆದಾಗಲಿಂದ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಾರೆ. ಇದಕ್ಕೆ ಕುತೂಹಲ ಇದ್ದದ್ದು ಸ್ವತಃ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅಂತ. ಮೈಕ್ ಹಿಡಿದಾಗ ಅವ್ರು ಹೆಂಗ್ ರಿಯಾಕ್ಟ್ ಮಾಡಿದ್ರು ನೋಡಿ. ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಅಂತ ಬಹಳ ಬುದ್ಧಿವಂತಿಕೆಯಿಂದ ಇದಕ್ಕೆ CM ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರೇನು ನಿರಾಕರಿಸಿಲ್ಲ, ಸ್ಪಷ್ಟವಾಗಿ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ, ನಮ್ಮ ನಾಯಕತ್ವ ಆ ಥರ ಏನು ಹೊಣೆಗಾರಿಕೆ ಹೊರಿಸಿಲ್ಲ ಅಂತ ಸಿದ್ದರಾಮಯ್ಯನವರು ಅದನ್ನೇನೂ ನಿರಾಕರಿಸಿಲ್ಲ. ಬದಲಾಗಿ ನನಗೆ ಗೊತ್ತಿಲ್ಲ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ, ತಿಳ್ಕೊಂಡು ಹೇಳ್ತೀನಿ ಅಂತ. ರಾಜಕಾರಣದಲ್ಲಿ ಅಡ್ಗೋಡೆ ಮೇಲೆ ದೀಪ ಇಡೋದು ಅಂತಂದರೆ ಇದೇನೆ, ಬಹಳ ಬುದ್ಧಿವಂತಿಕೆಯ ಉತ್ತರ ಇದು. ಗೊತ್ತಿಲ್ಲ ನನಗೆ ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀರಿ. ಈಗ ನೀವೇನು ಮಾಡ್ತೀರಿ, ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ. ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ. ಲುಕ್ ಇನ್ ಟು ದಿ ಕಾಂಟೆಕ್ಸ್ಟ್ ಆ್ಯಂಡ್ ದೆನ್ ರಿಯಾಕ್ಟ್. ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀರಿ. ಈಗ ನೀವೇನು ಮಾಡ್ತೀರಿ, ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ. ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ. ಲುಕ್ ಇನ್ ಟು ದಿ ಕಾಂಟೆಕ್ಸ್ಟ್ ಆ್ಯಂಡ್ ದೆನ್ ರಿಯಾಕ್ಟ್. ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ.